ನಮಸ್ಕಾರ ಎಲ್ಲ ಫಾರ್ಮರ್ಸ್ಗೆ. ಸೊ ಈಗ ಗಂಟೆ ಇನ್ನೂ ಎಂಟಾಗಿಲ್ಲ. ಓಕೆ, ಆ್ಯಕ್ಚುಲಿ ಅರ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೋಗೋದಿತ್ತು, ಬಟ್ ಹೋಗೋದಾಗಿಲ್ಲ. ಎದಕ್ಕೆ ಹೊಂಟಿದ್ದೀವಿ ಅಂತಂದರೆ, ಸೊ ಹೆಡ್ಲೈನಾಗ ಗೊತ್ತಾಗಿರ್ಬೇಕು. ಸೊ ಇವತ್ತು ರೇಷ್ಮೆ ಹುಳುಗಳನ್ನ ಹಾಕ್ತಿದ್ದೀವಿ ಅಂತ. ಸೊ ಹೋಗ್ತಿರೋ ಊರ ಬಗ್ಗೆ ಇವುಗಳ ಮುಖಾಂತರ ಹೇಳತ್ತೀನಿ. ಸೊ ಇವುಗಳು ಫೇಮಸ್ ಇರೋ ಊರು ಯಾವುದಂದ್ರೆ ಮಾಗಡಿ. ಸೊ ಬಾರ್ ಹೆಡ್ಡೆಡ್ ಪಕ್ಷಿಗಳು, ಬಾರ್ ಹೆಡ್ಡೆಡ್ ಗೂಸ್. ಸೊ ಇವು ಬೇರೆ ಕಂಟ್ರಿಗಳಿಂದ ನಮ್ಮ ಕಂಟ್ರಿಗೆ ಯಾಕೆ ಬರ್ತಾವೆ ಅಂತಂದರೆ, ಒಂದು ಸಂತಾನೋತ್ಪತ್ತಿ ಕ್ರಿಯೆಗೆ ಸೊ ಬೇರೆ ಕಂಟ್ರಿಗಳಿಂದ ನಮ್ಮ ಕಂಟ್ರಿಗೆ ಬರ್ತಾವೆ. ನಮ್ಮ ಕಡೆ ಸಿಗೋಂಥ ಆಹಾರ ಆಗಿರ್ಬೋದು, ವಾತಾವರಣಕ್ಕೆ. ಸೊ ನೆಕ್ಸ್ಟು ಈಗ ತೋರಿಸ್ತಿರೋದೇನೆಂದರೆ ರೇಷ್ಮೆ ಮನೆ ಬಗ್ಗೆ. ರೇಷ್ಮೆ ತೋಟ ಯಾವ ರೀತಿ ಅವ್ರು ಇಟ್ಕೊಂಡಿದ್ದಾರೆ ನೋಡ್ರಿ. ಇವ್ರು ಯಾರು ಅಂತಂದರೆ, ನಾವು ರೇಷ್ಮೆ ಹುಳುಗಳನ್ನ ತರೋ ಮಾಲಕರು. ಸೊ ನಾವು ಪ್ರತಿ ಬ್ಯಾಚ್ಗೂ ನಾವು ಇವ್ರ ಕಡೆಯಿಂದನೇ ರೇಷ್ಮೆ ಹುಳುಗಳನ್ನ ತೊಗೊಂಡು ಬರೋದು. ಚಾಕಿ ಸೆಂಟರ್ ಇವ್ರದ್ದೇ ಇರೋದು. ತುಂಬ ಒಳ್ಳೆಯ ರೀತಿಯಿಂದ ಇವರು ಮರಿಗಳನ್ನ ಕೊಟ್ಟಿರ್ತಾರೆ. ಸೊ ಯಾವುದೇ ವ್ಯಾಪಾರ ದೃಷ್ಟಿ ಇಟ್ಕೊಂಡು ಯಾವತ್ತೂ ಇವರು ನಮ್ಗೆ ಕೊಟ್ಟಿಲ್ಲ. ಇವ್ರು ಇಟ್ಕೊಂಡಿರೋ ಏನು ತೋಟ ಐತಲ್ಲ, ಇದೇ ನಮಗೆ ಮಾದರಿ. ಇವೆಲ್ಲ ಗಿಡಗಳು 10 ವರ್ಷದ ಏಜ್ನಾಗ ಅದಾವು. ಸೊ ಕಟಾವೆಲ್ಲ ಪ್ರತಿ ಸಲ ನೀಟಾಗಿ ಮಾಡ್ಕೊಂಡಿರ್ತಾರೆ. ಏನೋ ಹೆಲ್ಪ್ ಕೇಳಿ ಸೊ ಯಾವತ್ತೂ ಇಲ್ಲ ಅಂದಿಲ್ಲ. ಗ್ರೇಟ್. ಇದು ಜೋಡು ಪದ್ಧತಿ ಇದೆಯಲ್ಲ. ಓಕೆ, ನೀವೇನಾರ ಮಾಡ್ಬೇಕು ಅಂದ್ಕೊಂಡ್ರೆ ಜೋಡು ಪದ್ಧತಿ ಒಳಗೆ ಮಾಡಿರಿ. ಅಥವಾ ನಾನು ಹೇಳ್ದಂಗೆ ಲಾಸ್ಟ್ ವೀಡಿಯೋದೊಳಗೆ ನಿಮ್ಗೆ ಯಾವ ಪದ್ಧತಿ ಏನಂತೆಲ್ಲ ಹೇಳಿದ್ದೀನಿ. ಸಪೋಸ್ ನಿಮ್ಗೆ ಗಿಡದ ಬಗ್ಗೆ ಬೇಕಂತಂದ್ರೆ ಆ ವೀಡಿಯೋಸ್ನ ನೋಡಿರಿ, ಈಗ ಯಾರು ನೋಡ್ತಿಲ್ಲ ಅಂತಂದರೆ. ಹಂಗೆ ಇದು ರೂಟರ್. ಸೊ ಅವ್ರು ಯೂಸ್ ಮಾಡೋ ಅಂತಾರೆ, ಭಾಳ ವರ್ಷ ಆಯಿತು. ಅವರು ಆ್ಯಕ್ಚುಲಿ ಕೃಷಿ ಈ ಒಂದು ರೇಷ್ಮೆ ಸಾಗಾಣಿಕೆ ಮಾಡ್ತಿರೋದು ಒಂದು 10 ವರ್ಷ ಆಗಿರ್ಬೋದು ಅನಿಸುತ್ತೆ. ಸೊ ನಾವೀಗ 1 ಇಯರ್ ಆಯ್ತು ಮಾಡೋಕ್ಕಂತು. ಸೊ ಅವ್ರ ಕಡೆಯಿಂದನೇ ಜಾಸ್ತಿ ಹೆಲ್ಪ್ ತೊಗೊಳ್ತಿರ್ತೀವಿ. ಒಂದು ಆ ರೂಟರ್ನ ಡಿಸ್ಅಡ್ವಾಂಟೇಜಸ್ ಏನಂದರೆ, ವೈಬ್ರೇಷನ್ಗೆ ನರಗಳಿಗೆ ದೌರ್ಬಲ್ಯ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಆ ಕಾರಣಕ್ಕೆ ಭಾಳ ಜನ ಅದನ್ನು ಯೂಸ್ ಮಾಡೋಂಗಿಲ್ಲ. ರೂಢಿ ಇದ್ದವ್ರು ಯೂಸ್ ಮಾಡ್ಬೋದು, ಏನು ಸಮಸ್ಯೆ ಏನಿಲ್ಲ. ಇವೇನು ಗಿಡಗಳು ಹಚ್ಚಾರಲ್ಲ, ಈ ಗಿಡಗಳನ್ನ ಯಾಕೆ ಹಚ್ಚಾರಂದ್ರೆ ಸಸಿ ಮಾಡಿ ಕೊಡೋಕ್ಕಂತ ಹಚ್ಕೊಂಡ್ರ ಅವ್ರು. ಇದನ್ನು ಮಾಡ್ತಾರೆ ಅವರು, ಸಸಿಗಳನ್ನ ತೊಗೊಂಡು ಕೊಡೋದು ಅದೆಲ್ಲ. ಸೊ ಹಂಗೇನಾರ ನಿಮ್ಗೆ ಬೇಕಂದ್ರೆ ನಾನು ನಿಮ್ಗೆ ಅದು ಅಡ್ರೆಸ್ಸನ್ನ ಹಾಕಿರ್ತೀನಿ. ಸೊ ಅದ್ರ ಥ್ರೂ ನೀವು ಹೋಗಿ ಅವ್ರ ಕಡೆ ತೊಗೋಬೋದು. ಈಗ ನೆಕ್ಸ್ಟು ನಾನು ನಿಮ್ಗೆ ಚಾಕಿ ಸೆಂಟ್ರ್ ಒಳಗೆ ಕರ್ಕೊಂಡು ಹೋಗ್ತೀನಿ. ಸೊ ಇದು ಚಾಕಿ ಸೆಂಟ್ರ್. ಆ್ಯಕ್ಚುಲಿ ಪರ್ಮಿಷನ್ ಇಲ್ಲ, ಆದರೂ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಪರ್ಮಿಷನ್ ತೊಗೊಂಡೆ. ಸೊ ಈ ರೀತಿ ಅವರು ಟ್ರೇ ಮಾಡ್ಕೊಂಡಿರ್ತಾರೆ. ರ್ಯಾಕ್ ಇರ್ತೈತಿ. ಸೊ ಈ ರ್ಯಾಕ್ ಒಳಗೆಲ್ಲನೂ ಹುಳಗಳದಾವು. ಸೊ 2ನೇ ಜ್ವರಕ್ಕೆ ಕುತ್ಕೊಂಡಿರೋ ಹುಳಗಳಿವು. ಸೊ ಯಾವ ರೀತಿ ಇಟ್ಕೊಂಡಾರ ನೋಡ್ರು. ಸೊ ಒಂದೊಂದು ಟ್ರೇ ಒಳಗೂ 12 ಲಿಂಕ್ಸ್ ಅಂತೆ. 12 ಲಿಂಕ್ಸ್ ಅಂದರೆ ಹೆಚ್ಚು ಕಡಿಮೆ 125 ಹುಳಗಳು ಒಂದು ಟ್ರೇದೊಳಗೆ ಇರ್ತಾವೆ. ಅವರೆಲ್ಲ ಟ್ರೇ ಸೆಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತಾರೆ. ಯಾರು ಬೇಕು ಅವರು ಬಂದವ್ರಿಗೆ ಎಷ್ಟು ಅಂತಂದರೆ ಅದು ಆ ಲೆಕ್ಕದ ಮೇಲೆ ಕೊಡ್ತಾರೆ ಅವರು. 12 ಲಿಂಕ್ಸ್ ಒಂದು ಟ್ರೇ ಒಳಗೆ. ಸೊ ಇದನ್ನು ಯಾವ ರೀತಿ ಕೊಡ್ತಾರೆ ನೋಡಿರಿ. ಸೊ ಅವ್ನು ತೊಗೊಳ್ತಾರೆ, ಪೇಪರ್ ರೋಲ್ ಮಾಡ್ತಾರೆ, ಕೊಡ್ತಾರೆ. ಸೊ ಹಳ್ಳಿಗಳಿಂದ ಬಂದಿರ್ತಾರಲ್ಲ ಅವರಿಗೆ ಈ ರೀತಿ ಪ್ಯಾಕ್ ಮಾಡಿ ಒಂದು ಸೀರೆ ಒಳಗೆ ಅವನ್ನೆಲ್ಲನೂ ರೋಲ್ ಮಾಡಿ ಸುತ್ತಿ ಎಷ್ಟು ಲಿಂಕ್ಸ್ ಬೇಕೋ ಅದ್ರ ಮೇಲೆ ಕೊಡ್ತಾರೆ. ಸೊ ಈ ರೀತಿ ಪ್ಯಾಕಿಂಗ್ ಇರುತ್ತೆ ಅವ್ರದ್ದು. ತುಂಬ ನೀಟಾಗಿ ಇಟ್ಟಿದ್ರು. ಆಮೇಲೆ ಇವ್ರ ಕಡೆ ತೊಗೊಂಡಿರೋ ಹುಳಗಳಂದ್ರೂ ರಿಸಲ್ಟ್ 100% ಐತಿ. ನಾನು ಪ್ರಮೋಷನ್ ಮಾಡ್ತಿಲ್ಲ, ಆ್ಯಕ್ಚುಲಿ ತೊಗೊಳ್ಳೋದ್ರಿಂದ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಸೊ ನಿಮ್ಗೆ ನೀವು ತೊಗೊಳ್ಳೋ ಮರಿಗಳು ಚಲೋ ಬಂದಿರ್ತಾವೆ. ಸೊ ಹಂಗೆ ನಾನು ತೊಗೊಳ್ಳೋ ಮರಿ ಇಲ್ಲೇ ಆ್ಯಕ್ಚುಲಿ ಭಾಳ ಜನ ತೊಗೊಂಡೋಗಿರ್ತಾರೆ. ಅವ್ರ ಒಂದು ರೆಸ್ಪಾನ್ಸು, ಅವ್ರ ಒಂದು ರಿಸಲ್ಟ್ ಹೇಳಿದ್ರು ನಂಗೆ. ಸೊ
ಈ ರೀತಿ ಪ್ಯಾಕ್ ಮಾಡಿಕೊಂಡು ಬೇರೆ ಬೇರೆ ಹಳ್ಳಿಗಳಿಗೆಲ್ಲ ಹೋಗ್ತೀವಿ ನಾವು. ಸೊ ಈಗ ನಮ್ಮ ರೇಷ್ಮೆ ಮನೆಗೆ ಹೋಗೋಣ. ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ತೊಗೊಂಡು. ಸೊ ಸೀದಾ ಓಪನ್ ಮಾಡಿ ಇಡ್ತಿದ್ವಿ. ಇನ್ನೂ ಜ್ವರಕ್ಕೆ ಕೂತ್ಕೊಂಡಿರೋದ್ರಿಂದ ಸೊಪ್ಪು ಹಾಕೋ ಅವಶ್ಯಕತೆ ಇರೋಂಗಿಲ್ಲ, ಅದರೊಳಗೆ ಆಲ್ರೆಡಿ ಸೊಪ್ಪು ಐತಿ. ಓಕೆ, ಸೊ ನಾನು ಆಲ್ರೆಡಿ ಅವರೆಲ್ಲ ಮಾಡಿಟ್ಕೊಂಡಿದ್ರು. ಆ್ಯಕ್ಚುಲಿ ನಾವು ತಂದು ಕೊಡೋದಷ್ಟು ಮಾಡಿದ್ವಿ. ಎಲ್ಲ ನಾವು ಫ್ಯಾಮ್ಲಿನೇ ಇರೋದು, ಯಾರು ಆಳು ಗೀಳು ಏನಿಲ್ಲ. ನಮಗೂ ಇದು ಹೊಸತನ, ಹೊಸ ರೂಢಿ. ಸೊ ಈ ರೀತಿ ಇಟ್ಕೊತ ಬರ್ಬೇಕು. ಅವನು ಸ್ವಲ್ಪ ಬಿಡಿಸಿಡ್ಬೇಕಾಗ್ತೈತಿ, ಹತ್ತತ್ರ ಇಡೋದಲ್ಲ. ಸೊ ಈಗ ಟೈಮ್ 11:10 ಆಯಿತು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.